ಇನ್ನು ರಾಜರನ್ನು ಅವರು ಆಶ್ರಯ ಕೊಟ್ಟರೆಂಬ ಕಾರಣಕ್ಕೆ ಪ್ರಶಂಸಿಸುವ ಪ್ರವೃತ್ತಿಯು ಹೆಚ್ಚಿನ ಟೀಕೆಗೆ ಗುರಿಯಾಗಿದೆ. ಕವಿಗಳು ರಾಜರಿಗೆ ಅಂದಿನ ಕಾಲಗಳಲ್ಲಿ ಎಷ್ಟೇ ಅನಿವಾರ್ಯವಾದರೂ, ಕವಿಗಳು ತಮ್ಮ ಕೀರ್ತಿ ಪ್ರತಿಷ್ಠೆಗಳಿಗಾಗಿ ರಾಜರುಗಳಿಗೆ ಎಷ್ಟೇ ಋಣಿಯಾದರೂ, ರಾಜಾಶ್ರಯ ಅನ್ನುವುದು ಸ್ವತಂತ್ರ ಪ್ರವೃತ್ತಿಯ ಕವಿಗಳಿಗೆ ಬಹುಶಃ ಎಲ್ಲ ಕಾಲಗಳಲ್ಲಿಯೂ ಕಿರಿಕಿರಿಯನ್ನುಂಟು ಮಾಡುವ ಸಂಗತಿಯಾಗಿದೆ. ಪಂಪನಂತವನೇ ತನ್ನ ರಾಜನ ಮೇಲಣ ಅಳ್ತಿ ಹಾಗೂ ಅಭಿಮಾನಗಳ ಕಾರಣದಿಂದ ತನ್ನ ಕಥಾವಸ್ತುವಿನಲ್ಲಿ ಸಮೀಕರಿಸಿ ಬರೆದರೂ ಒಟ್ಟಾರೆಯಾಗಿ ರಾಜತ್ವದ ಬಗ್ಗೆ ಅವನಿಗೆ ಅಂತಹ ಗೌರವವಿರುವಂತೇನೂ ತೋರುವುದಿಲ್ಲ. ರನ್ನ ತನ್ನ ರಾಜನಾದ ಇರಿವ ಬೆಡಂಗನನ್ನು ಗದಾಯುದ್ಧದ ನಾಯಕ ಪಾತ್ರವಾದ ಭೀಮನಲ್ಲಿ ಸಮೀಕರಿಸಿ ಬರೆದರು. ಪ್ರತಿನಾಯಕನಾದ ದುರ್ಯೋಧನನೇ ಹೆಚ್ಚು ಮಾನವೀಯವೂ ಉದಾತ್ತವೂ ಆದ ಪಾತ್ರವಾಗಿ ಏರಿ ನಿಂತಿರುವುದರ ಹಿಂದಿರುವ ಸೂಕ್ಷ್ಮಗಳು ಏನನ್ನು ಸೂಚಿಸುತ್ತವೆ ಎಂದು ಪ್ರಶ್ನಿಸುವುದು ಅಸಂಗತವಾಗುವುದಿಲ್ಲ. ಹೀಗೆ ಒಳಗೊಳಗೆ ಅಭಿವ್ಯಕ್ತವಾಗುವ ಈ ರಾಜ ವಿರೋಧಿ ಧೋರಣೆ ಇನ್ನೂ ಗಟ್ಟಿಗೊಳ್ಳುವುದು ಧರ್ಮಶ್ರದ್ಧೆಯ ನಿಲುವುಗಳಲ್ಲಿ. ಪಂಪನೇ ಈ ಬಗೆಯ ಧೋರಣೆಯ ಮೊದಲಿಗ ಕೂಡ. ಕವಿತೆಯಿಂದ ಕವಿ ನಿರೀಕ್ಷಿಸುವ ಪ್ರಯೋಜನಗಳಾದರೂ ಏನು? ಪೂಜೆ ಅಥವಾ ಗೌರವ, ಕೀರ್ತಿ, ಒಂದಷ್ಟು ಹಣ ಸಂಪಾದನೆ, ಇವುಗಳು ತಾನೇ ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳುವ ಪಂಪ, ಈ ಪ್ರಯೋಜನಗಳಿಗಿಂತಲೂ ಮಿಗಿಲಾದ ಭಾಗ್ಯಗಳು ಜಿನೇಂದ್ರ ಗುಣಸ್ತುತಿಯಿಂದ ತಾಮೆ ಸಾರವೇ? ಪೆರರ್ ಈವುದೇನ್, ಪೆರರ ಮಾಡುವುದೇಂ, ಪೆರರಿಂದ ಅಪ್ಪುದೇಂ ಎಂದು ಘೋಷಿಸುವ ನಿಲುವಿನಲ್ಲಿ ಇದು ಸ್ಪಷ್ಟವಾಗಿದೆ. ಜನ್ನ ತನ್ನ ಕೃತಿ ಜಾರ ಚೋರ ವೀರರ ಕಥೆಯಂತೆ ಬಾಯಿಸವಿಯ ಮಾತುಗಳ ಬರಿಕೈವ ಚರ್ಚೆಯಲ್ಲ ಅನ್ನುತ್ತಾನೆ. ಅವರಿವರ ಕೃತಿಗಳನ್ನು ಕುರಿತು ರಾಜ ವಿಟ ಚೋರ ಕಥಾಕಥೆಯೇ ತತ್ಕಥೆಯಂ ಪೇಳ್ದು ಅಪ್ರಶಸ್ತಂ ಪುಟ್ಟಿಸುಗುಂ ಎನ್ನುತ್ತಾನೆ ನಾಗಚಂದ್ರ. ಈ ಮಾತುಗಳು ರಾಜರನ್ನೂ ವೀರರನ್ನೂ ಕುರಿತ ಕಾವ್ಯಗಳನ್ನು ಟೀಕಿಸುವ ಉದ್ದೇಶದವುಗಳಾಗಿವೆ. ಪಂಪನ ಆದಿಪುರಾಣದ ಧರ್ಮಶ್ರದ್ಧೆಯ ನಿಲುವಿನಲ್ಲಿ ಘೋಷಿತವಾದ ಪೆರರ್ ಈವುದೇಂ, ಪೆರರ ಮಾಡುವುದೇಂ, ಪೆರರಿಂದ ಅಪ್ಪುದೇಂ ಎಂಬ ಈ ಮನೋಧರ್ಮ 12ನೇ ಶತಮಾನದ ಜೈನ ಹಾಗೂ ವೀರಶೈವ ಕವಿಗಳಿಂದ ಇನ್ನೂ ಹೆಚ್ಚು ಗಾಢವಾದದ್ದು ಮಾತ್ರವಲ್ಲ, ಮುಂದಿನ ಕವಿಗಳ ಕಾವ್ಯ ಧೋರಣೆಯೂ ಆಗಿ ಪರಿಣಮಿಸಿತು. ಕವಿಯ ವ್ಯಕ್ತಿತ್ವಕ್ಕೆ ಅಗತ್ಯವಾದ ಸ್ವಾತಂತ್ರ್ಯವನ್ನೂ ಧೈರ್ಯವನ್ನೂ ತಂದುಕೊಡುವ ಈ ನಿಲುವನ್ನು ತುಂಬ ಪರಿಣಾಮಕಾರಿಯಾಗಿ ರೂಪಿಸಿದ್ದು ವಚನ ಚಳುವಳಿಯೇ. ವಚನಕಾರರು ತಮ್ಮ ಧರ್ಮಶ್ರದ್ಧೆಯ ನಿಲುವಿನಲ್ಲಿ ಈ ಲೋಕದ ಅಧಿಕಾರ ಐಶ್ವರ್ಯಗಳ ಬಗೆಗೆ ಹೇಗೋ ಹಾಗೆ ಅವುಗಳ ಪ್ರತಿನಿಧಿಯಂತಿರುವ ರಾಜತ್ವದ ಬಗೆಗೂ ತಮ್ಮ ತಿರಸ್ಕಾರವನ್ನು ಪ್ರಕಟಿಸುತ್ತಾರೆ. ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬರಿಲ್ಲ ನೋಡಯ್ಯ ಎನ್ನುತ್ತಾನೆ ಬಸವಣ್ಣ. ಅರಸನ ಮನೆಯಲ್ಲಿ ಅರಸಿತಿಯಾಗಿಪ್ಪುದರಿಂದ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೈಸಯ್ಯ ಎನ್ನುತ್ತಾನೆ ಮತ್ತೊಂದು ಕಡೆ ಬಸವಣ್ಣ. ಇಂತಹ ಮಾತುಗಳ ಮೂಲಕ ರಾಜತ್ವ ವಿರೋಧಿ ನಿಲುವೊಂದು ಪ್ರತಿಪಾದಿತವಾಗಿದೆ. ನೇಮಿಚಂದ್ರನಂತಹ ಜೈನ ಕವಿಯು ಸಕಲಾರ್ಥ ಸಂಭವಾವಧಿ ಜಿನರಾಜ ರಾಜ ಕಥಾಕಥನಂ ದೊರೆಕೊಂಡೊಡಂ ಪಣಕ್ಕೆ ಅದಮರನ್ ಅಣ್ಣ ಬಣ್ಣಿಪರೆ ಚಾರು
ವಿಚಾರಪರರ್ ಎಂದು ಕೇಳುವ ಪ್ರಶ್ನೆಯು ಜಿನಪತಿಗಂ ಜಿನ ಮುನಿಗಂ ಜಿನಾಗಮಕ್ಕಂ ಜಿನಾಧಿಪತಿ ಭವನಕ್ಕಂ ಎರಪನ್ ಎರಗನ್ ಉಳಿದವರ್ಗೆ ನಾಗಚಂದ್ರ ಕವೀಂದ್ರಂ ಎಂಬ ನಾಗಚಂದ್ರನ ಪ್ರತಿಜ್ಞೆಯು ಎರಗುವನ್ ಅರುಹಂಗೆ ಉಳಿದವರ್ಗೆ ಎರಗನ್ ಎಂಬ ಆಂಡಯ್ಯನ ಘೋಷಣೆಯು ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಕೃತಿಗಳನ್ನು ಬರೆಯುತ್ತಾ ಇಂದ್ರ ಚಂದ್ರ ದದೀಚಿ ಬಲೀಂದ್ರನ್ ಎಂದು ಹೆಸರಿಟ್ಟು ಕೆಡಬೇಡಲೇ ಮಾನವ. ನೆನೆ ಪೊಗಳ್ದು ಅರ್ಚಿಸು ಪೆಂಪಿನ ಸೊಂಪಿನ ಹಂಪೆಯಾಲ್ದನಂ ಎಂದು ತನಗೆ ತಾನೇ ಹೇಳಿಕೊಳ್ಳುವ ಹರಿಹರನ ನಿರ್ದೇಶನವು ಹರನಲ್ಲದ ಅನ್ಯ ದೈವಗಳಿಗೆ ಎರಗದ ಭಾಷೆ ತನ್ನದು ಎಂದುಕೊಳ್ಳುವ ರಾಘವಾಂಕನ ನಿಲುವು 12-13ನೇ ಶತಮಾನದ ಜೈನ ಹಾಗೂ ವೀರಶೈವ ಕವಿಗಳ ಮೂಲಕ ಸಾಂದ್ರವಾಗುತ್ತಾ ತಮ್ಮ ಕಾವ್ಯ ಹಾಗೂ ವ್ಯಕ್ತಿತ್ವವನ್ನು ನಿಯಂತ್ರಿಸುತ್ತಿದ್ದ ಧರ್ಮಶ್ರದ್ಧೆಯಲ್ಲದ ಅನ್ಯ ಪ್ರಭುತ್ವಗಳ ಬಗೆಗೆ ತೋರಿದ ಪ್ರತಿಭಟನೆಯಾಗಿದೆ. ಈ ಧೋರಣೆ ರಾಜರನ್ನು ಕಥಾನಾಯಕರನ್ನಾಗಿ ಮಾಡಿಕೊಂಡು ಕೃತಿ ರಚನೆ ಮಾಡುವ ಕವಿಗಳನ್ನು ಒಂದು ಬಗೆಯ ಇಕ್ಕಟ್ಟಿಗೆ ಸಿಕ್ಕಿಸಿದಂತೆ ಕಾಣುತ್ತದೆ. ಹರಿಶ್ಚಂದ್ರನಂತಹ ರಾಜನನ್ನು ಕುರಿತು ಬರೆದ ರಾಘವಾಂಕನಿಗೆ ಹರಿಹರ ಪರಂಪರೆಯವರಿಂದ ಒದಗಿದ ಶಿಕ್ಷೆ ಏನೆಂಬುದನ್ನು ಆ ಕುರಿತು ಪ್ರಚಲಿತವಾದ ದಂತಕತೆ ಹೇಳುತ್ತದೆ. ಬರುಬರುತ್ತಾ ರಾಜರ ಬಗ್ಗೆ ಶುರುವಾದ ಈ ತಿರಸ್ಕಾರ ಒಟ್ಟಾರೆಯಾಗಿ ದೈವನಿಷ್ಠೆಯ ನಿಮಿತ್ತವಾಗಿ ಮಾನವ ವಿರೋಧಿಯಾಗುತ್ತಿದೆಯೇನೋ ಎಂಬ ಗುಮಾನಿಯನ್ನು ಹುಟ್ಟಿಸುವಷ್ಟು ದೊಡ್ಡ ಶಬ್ದವಾಗಿ ವೀರಶೈವ ಕವಿಗಳಲ್ಲಿ ಅಭಿವ್ಯಕ್ತವಾದರೂ ವಾಸ್ತವವಾಗಿ ಅದು ಅಧಿಕಾರ ಆರೂಢರಾದ ರಾಜರುಗಳಾದ ಮನುಜರನ್ನು ಇಂದ್ರ ಚಂದ್ರ ದೇವೇಂದ್ರರೆಂದು ಹಿಂದಿನ ಕವಿಗಳಿಂದ ಪ್ರಶಂಸಿತರಾಗುತ್ತಿದ್ದ ಕಥಾನಾಯಕ ರಾಜರನ್ನು ಕುರಿತಿದ್ದಾಗಿತ್ತೆನ್ನುವುದು ಸ್ಪಷ್ಟವಾಗಿದೆ. ಈ ಧೋರಣೆಯಿಂದ ಕಾವ್ಯದ ಕಥಾವಸ್ತು ಐತಿಹಾಸಿಕ ಪೌರಾಣಿಕ ಸ್ತರದಿಂದ ಸಮಕಾಲೀನರಾದ ಹಾಗೂ ಸಮೀಪಕಾಲೀನರಾದ ತಮ್ಮ ಪರಿಸರದ ವ್ಯಕ್ತಿಗಳನ್ನು, ಸಮಾಜದ ವಿವಿಧ ಸ್ತರಗಳಿಂದ ಬಂದ ಸಾಮಾನ್ಯ ವ್ಯಕ್ತಿಗಳನ್ನು ಕುರಿತು ವರ್ಣಿಸುವ ನೆಲೆಗೆ ಬಂದಿತು. ಆದರೆ ಈಗಾಗಲೇ ಸೂಚಿಸಿರುವಂತೆ ಈ ಸಾಮಾನ್ಯರು ವಾಸ್ತವವಾಗಿ ಸಾಹಿತ್ಯ ನಿರ್ಮಿತಿಯ ಆಧುನಿಕ ಕಾಲದ ಸಾಮಾನ್ಯರಂತೂ ಅಲ್ಲ. ಹೆಸರಿಗೆ ಅವರ ಸಾಮಾಜಿಕ ಸ್ತರಗಳಿಂದಾಗಿ ಸಾಮಾನ್ಯರು, ಆದರೆ ಅವರ ಭಕ್ತಿಯ ಮಹಿಮಾತಿಶಯಗಳಿಂದ ಅಸಾಮಾನ್ಯರೇ. ಇಂತಹ ಹಿನ್ನೆಲೆಯಲ್ಲಿ ರಾಜನನ್ನೇ ಕಥಾನಾಯಕನನ್ನಾಗಿ ಮಾಡಿಕೊಂಡು ಕಾವ್ಯ ಬರೆಯುವಂತಹ ಸಂದರ್ಭಗಳಲ್ಲಿ ಕವಿಗಳಿಗೆ ಒದಗಿದ ಕೆಲವು ಇಕ್ಕಟ್ಟುಗಳು ಸ್ವಾರಸ್ಯವಾಗಿವೆ. ರಾಘವಾಂಕ ಹರಿಶ್ಚಂದ್ರನಂತಹ ರಾಜನನ್ನು ಕುರಿತು ಬರೆಯುವಾಗ ಕೃತಿಗೆ ನಾಮಂ ಹರಿಶ್ಚಂದ್ರ ಚಾರಿತ್ರ. ಈ ಕೃತಿಗೆ ಒಡೆಯನ್ ಅಮಳ ಪಂಪಾಪತಿ ವಿರೂಪಾಕ್ಷ ಎನ್ನುತ್ತಾನೆ. ಕೃತಿಯ ಹೆಸರು ಮಾತ್ರ ಹರಿಶ್ಚಂದ್ರ ಚಾರಿತ್ರ, ಆದರೆ ಈ ಕೃತಿಯ ನಾಯಕ ಪಂಪಾ ವಿರೂಪಾಕ್ಷ. ವಾಸ್ತವವಾಗಿ ಹರಿಶ್ಚಂದ್ರನೇ ಕಥಾನಾಯಕ ಎಂದು ರಾಘವಾಂಕ ಹೇಳಬೇಕಾಗಿತ್ತು, ಆದರೆ ಹೇಳುವುದಿಲ್ಲ. ಆದರೆ ಸಿದ್ಧರಾಮ ಚಾರಿತ್ರವನ್ನು ಬರೆಯುವಾಗ ಅವನನ್ನು ಈ ಸಮಸ್ಯೆ ಕಾಡುವುದಿಲ್ಲ. ಕೃತಿವೆಸರು ಶ್ರೀ ಸಿದ್ಧರಾಮ ಚಾರಿತ್ರ. ಈ ಕೃತಿಗೆ ಒಡೆಯನ್ ಆ ಜಗದ ಗುರು ಸಿದ್ಧರಾಮ ಎಂದೇ ಹೇಳುತ್ತಾನೆ. ಯಾಕೆಂದರೆ ಈ ಸಿದ್ಧರಾಮ ಸಾಕ್ಷಾತ್ ಶಿವನ ಅವತಾರ ಅಥವಾ ಪ್ರತಿರೂಪ. ಕಾವ್ಯಕ್ಕೆ ಶಿವ ಅಥವಾ ಶಿವಶರಣರು ವಸ್ತುವಾಗಬೇಕು ಎನ್ನುವುದು ವಸ್ತು ಧರ್ಮವಾದ ಕಾಲ ಅದು. ಆದರೆ
ಸತ್ಯ ಸಾಕ್ಷಾತ್ಕಾರದ ಮೂಲಕ ಶಿವನ ಕೃಪೆಗೆ ಪಾತ್ರನಾದ ಹರಿಶ್ಚಂದ್ರನು ಯಾಕೆ ನಿಜವಾದ ಅರ್ಥದಲ್ಲಿ ಶಿವಶರಣನೆಂದು ಪರಿಗಣಿತವಾಗಲಿಲ್ಲ? ಹರಿಶ್ಚಂದ್ರ ಚಾರಿತ್ರಕ್ಕೆ ಹರಿಶ್ಚಂದ್ರನೇ ನಾಯಕನೆಂದು ಹೇಳದೆ ಹೋದ ರಾಘವಾಂಕನು ಇದನ್ನೇ ಒಪ್ಪಿಕೊಂಡಂತಾಗಲಿಲ್ಲವೇ? ಕಾರಣ ಇಷ್ಟೇ, ಮೂಲತಃ ಹರಿಶ್ಚಂದ್ರ ಇಕ್ಷ್ವಾಕು ವಂಶದ ರಾಜ ಅಷ್ಟೇ. ಹೀಗಿರುವಾಗ ಅವನು ಈ ಸಂದರ್ಭದಲ್ಲಿ ಕಥಾನಾಯಕನಾದಾನು ಹೇಗೆ? ಕುಮಾರರಾಮನಂತಹ ಚಾರಿತ್ರಿಕ ರಾಜಕುಮಾರನೊಬ್ಬನನ್ನು ಕುರಿತ ಕಾವ್ಯ ಬರೆದ ನಂಜುಂಡ ಈ ರೀತಿ ಹೇಳುತ್ತಾನೆ: ಇದು ಪುಣ್ಯಕಥೆಯಲ್ಲ, ಇದು ಪೂರ್ವ ಚರಿತವಲ್ಲ, ಇದು ಪುರಾಣದಳು ಉಕ್ತವಲ್ಲ, ಇದನ್ ಎಂತು ಆಲಿಪೆನ್ ಎಂಬ ಸಜ್ಜನ ಕೇಳ್, ಇದಕ್ಕೆ ಉತ್ತರವ ಪೇಳುವೆನು ಎಂದು ತನ್ನ ಕಥಾವಸ್ತು ಹಿಂದಿನ ಯಾವ ಪುರಾಣದಲ್ಲೂ ಇಲ್ಲದ್ದು. ಹಾಗೆ ನೋಡಿದರೆ ಪುಣ್ಯಕಥೆಯೂ ಅಲ್ಲ. ಈ ಕಾರಣದಿಂದ ಇದನ್ನು ಹೇಗೆ ಆಲಿಸುವುದು ಎಂದು ಶಂಕಿಸುವ ಸಜ್ಜನರಿಗೆ ಹೇಳುತ್ತಾನೆ: ವೀರತೆ, ಶುಚಿತೆ ಎಂಬ ಎರಡು ಗುಣಗಳ ಮೇರೆಯ ಮೀರದೆ ನಡೆದು ದಾರುಣಿಯನ್ನು ಮೆಚ್ಚಿಸಿದ ವೀರರಾಮ ತನ್ನ ಕಥಾನಾಯಕ ಎಂದು, ಈತ ಒಬ್ಬ ಮನುಷ್ಯನೇ ಆದರೂ ರಾಜಪುತ್ರನೇ ಆದರೂ ವೀರತೆ ಶುಚಿತೆಗಳನ್ನು ಆಚರಿಸಿ ತೋರಿಸಲು ಸಾಕ್ಷಾತ್ ದೇವಲೋಕದಿಂದ ರಂಭೆಯ ಶಾಪದ ನಿಮಿತ್ತ ಇಳಿದು ಬಂದ ಅಲೌಕಿಕ ಪುರುಷನೇ ಆಗಿರುವುದರಿಂದ ಈತ ಕಥಾಯೋಗ್ಯನಾಗಿದ್ದಾನೆ ಎಂದು ಕವಿ ಸಮರ್ಥಿಸಿಕೊಳ್ಳುತ್ತಾನೆ. ಕಂಠೀರವ ನರಸರಾಜರನ್ನು ಕುರಿತು ಕಾವ್ಯವನ್ನು ಬರೆದ ಗೋವಿಂದ ವೈದ್ಯನು ಈ ರೀತಿ ಹೇಳಿದ್ದಾನೆ: ದೇವತಾ ಸ್ತುತಿಯಲ್ಲ, ಕೇಳ್ವೊಡೆ ನರಸ್ತುತಿ, ಯಾವ ವೆಗ್ಗಳ ಎನಬೇಡ, ನಾ ವಿಷ್ಣು ಪೃಥ್ವೀಪತಿ ಎಂದು ವೇದಾವಳಿಗಳು ಸಾರುತ್ತಿವೆ ಕೋ. ತನ್ನ ಕೃತಿ ದೇವತಾಸ್ತುತಿಯಲ್ಲ, ಹಾಗೆ ಹೇಳಿದರೆ ಇದು ನರಸ್ತುತಿಯೇ, ಇದೇನು ದೊಡ್ಡ ವಿಚಾರವೇ ಎಂದು ಆಕ್ಷೇಪಿಸಬಹುದು ನೀವು. ಆದರೆ ನಾ ವಿಷ್ಣು ಪೃಥ್ವೀಪತಿ ಎಂದು ವೇದಾಳಿಗಳು ಸಾರುತ್ತಿರುವಾಗ ನಾನು ರಾಜನನ್ನು ಕುರಿತು ಬರೆದರೂ ಅದು ದೇವತಾಸ್ತುತಿಯ ಆಯಿತಲ್ಲ ಎಂದು ಸಮಜಾಯಿಷಿಕೊಡುತ್ತಾನೆ. ಈ ಎಲ್ಲ ಪ್ರತಿಕ್ರಿಯೆಗಳನ್ನು ಗಮನಿಸಿದರೆ ರಾಜರುಗಳ ಪರವಾದ ಕೃತಿ ರಚನೆಯ ತೊಡಕು, ಇಕ್ಕಟ್ಟು ಹಾಗೂ ಸಮಜಾಯಿಷಿಗಳನ್ನು ಗಮನಿಸಿದರೆ ಕವಿಯ ಕಾವ್ಯ ನಿರ್ಮಿತಿಯನ್ನು ನಿಯಂತ್ರಿಸುವ, ಧಾರ್ಮಿಕವಲ್ಲದ ಇನ್ನಿತರ ಪ್ರಭುತ್ವಗಳನ್ನು ಪ್ರತಿಭಟಿಸುವ ಹಾಗೂ ನಿರಾಕರಿಸುವ ಪ್ರವೃತ್ತಿಯೊಂದು ಉದ್ದಕ್ಕೂ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಜೀವಂತವಾಗಿದೆ. ಪೆರರ್ ಈವುದೇಂ, ಪೆರರ ಮಾಡುವುದೇಂ, ಪೆರರಿಂದ ಅಪ್ಪುದೇಂ ಎಂದ ಪಂಪನಿಂದ ಹಿಡಿದು ಕವಿಗೆ ಅರಸು ಗಿರಸುಗಳ ಋಣವಿಲ್ಲ, ಚಕ್ರವರ್ತಿಯ ವಿಪುಲ ಸಂಪತ್ತು ಕವಿಯ ಕಾಲ್ಗಳಡಿ ಎಂದ ಕುವೆಂಪು ಅವರವರೆಗೂ ಇದನ್ನು ನಾವು ಗುರುತಿಸಬಹುದು. ರಾಜಾಶ್ರಯ ತಮ್ಮ ಕೃತಿ ರಚನೆಗೆ ಒಂದು ರೀತಿಯಲ್ಲಿ ಅನಿವಾರ್ಯವಾಗಿದ್ದರೂ ಪಂಪ, ರನ್ನರಂತಹವರು ಈ ಬಗ್ಗೆ ಅದನ್ನೊಂದು ನಿರ್ಬಂಧವೆಂದೇ ಭಾವಿಸಿದಂತೆ ತೋರುತ್ತದೆ. ಪಂಪ ತನ್ನ ಕಾವ್ಯದ ಹಲವು ಸಂದರ್ಭಗಳಲ್ಲಿ ರಾಜರ ಬಗೆಗಿನ ತನ್ನ ಅಸಮಾಧಾನವನ್ನು ರಾಜಾಶ್ರಯದಲ್ಲಿ ಸ್ವತಂತ್ರ ವ್ಯಕ್ತಿತ್ವಕ್ಕೆ ಒದಗುವ ಇಕ್ಕಟ್ಟುಗಳನ್ನು ದಾಖಲು ಮಾಡಿದ್ದಾನೆ. ಪಂಪ ಭಾರತದಲ್ಲೇ ಈ ರೀತಿ ಹೇಳಿದ್ದಾನೆ: ತಮ್ಮಳು ಅಗ್ಗಲಿಸಿ ಪೊದಳ್ದು ಪರ್ವಿದ ಅವಿವೇಕತೆಯಿಂ ನೃಪಚಿತ್ತ ವೃತ್ತಿ ಚಂಚಲಂ, ಅದರಿಂದೆ ಓಲಗಿಸಿ ಬಾಳುವುದೇ ಕಷ್ಟಂ ಇಳಾದಿನಾತರಂ. ರಾಜ ಬೀಜ ಸಂಜನಿತ ಗುಣಂ ಮದಂ,
ಆ ಮದಮನ್ ಆಳ್ದ ಅವಿವೇಕತೆಯಿಂದಂ ಅಲ್ತೆ ತೊಳ್ತಿನ ಮೊನೆವಾದ ನುಂಡ ಗುಣಂ. ತಾಯಿಯ ಎದೆ ಹಾಲು ಕುಡಿದು ಬೆಳೆದವರಲ್ಲ, ತೊತ್ತುಗಳ ಮೊಲೆ ಹಾಲು ಕುಡಿದಿದ್ದರಿಂದ ಬಂದ ಸಣ್ಣತನ ಕೂಡ ರಾಜರಲ್ಲಿ ಸೇರಿಕೊಂಡಿರುತ್ತದೆ. ಹೀಗಾಗಿ ನಿಜದೊಳೆ ಭೂಪರ್ ಎಂಬರ್ ಅವಿವೇಕಿಗಳಪ್ಪರ್. ಈ ಕೆಲವು ಮಾತುಗಳು ಶಲ್ಯ, ಅಶ್ವತ್ಥಾಮ ಇಂತಹ ಪಾತ್ರಗಳ ಬಾಯಲ್ಲಿ ಬಂದಿದ್ದರೂ ಅವು ರಾಜರ ನಡವಳಿಕೆಯನ್ನು ಕುರಿತು ಪಂಪನ ಸ್ವಂತ ಅಭಿಪ್ರಾಯವೂ ಆಗಿರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಇನ್ನು ರಾಜರ ಆಶ್ರಯದಲ್ಲಿ ಇಲ್ಲದ ಕವಿಗಳಿಗೂ ಈ ರಾಜರುಗಳನ್ನು ಕುರಿತು ಅಂತಹ ಒಳ್ಳೆಯ ಅಭಿಪ್ರಾಯವೇನೂ ಇರುವಂತೆ ತೋರುವುದಿಲ್ಲ. ಕುಮಾರವ್ಯಾಸ ತನ್ನ ಕಾವ್ಯದ ಒಂದು ಸಂದರ್ಭದಲ್ಲಿ ಈ ರೀತಿ ಹೇಳಿದ್ದಾನೆ: ಅರಸು ರಾಕ್ಷಸ, ಮಂತ್ರಿ ಮೊರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನಪವನು ಇನ್ನಾರು ಕೇಳುವರು ಎಂದು ದನಿಗೊಡುವುದರ ಮೂಲಕ ಆಳುವ ವರ್ಗದ ಶೋಷಣೆಯ ಚಿತ್ರವನ್ನು ಪರಿಚಯ ಮಾಡಿಕೊಡುತ್ತಾನೆ. ವಚನಕಾರರು ಹಾಗೂ ಭಕ್ತಿಪಂಥದವರು ರಾಜತ್ವದ ಬಗ್ಗೆ ತೋರುವ ತಿರಸ್ಕಾರ ಸ್ಪಷ್ಟವಾಗಿದೆ. ಷಡಕ್ಷರಿ ತನ್ನ ಕೃತಿಯಲ್ಲಿ ಒಂದೆಡೆ ಈ ರೀತಿ ಹೇಳಿದ್ದಾನೆ: ಅರಸಾಗಲೊಡಂ ಮೈ ಮರೆದ ರಾಜ್ಯ ಸುಖ ಸನ್ನಿಪಾತ ನಿದ್ರಯಂ ಕೈಕೊಂಡು ಇರುಳುಂ ಪಗಲುಂ ಜಾಡ್ಯದೆ ಮರವಟ್ಟು ಎಳ್ಚರುವರಲ್ಲಂ ಎಂತುಂ ಭೂಪರ್ ಎಂದು ರಾಜರ ಮದವನ್ನು ಟೀಕಿಸುತ್ತಾನೆ. ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜನು ನಿದರ್ಶನಕ್ಕಾಗಿ ಕೊಡುವ ಒಂದು ಪದ್ಯ ಅತ್ಯಂತ ಆಶ್ಚರ್ಯಕರವಾಗಿ ರಾಜ್ಯಚ್ಯುತನಾದ ರಾಜನೊಬ್ಬನನ್ನು ಅವನಿಂದ ಶೋಷಣೆಗೆ ಒಳಗಾದ ಜನ ಪರಿಹಾಸ್ಯ ಮಾಡುವ ಸಂದರ್ಭದಲ್ಲಿ ಚಿತ್ರಿಸುತ್ತದೆ. ಈ ಪದ್ಯ ಹೀಗಿದೆ: ಬಡವಾದಿರಿ ಅರಸ ಕಾಲೊಳ್ ನಡೆದ ಪಿರಿ, ಒಡನೆ ಆರುಂ ಇಲ್ಲ, ಕಡಲೆಗಳೇಂ ನಿಮ್ಮ ಉಡಿಯೊಳಗೆ, ಪಡುವ ದೇಗುಲದ ಎಡೆ ಯಾವುದು, ಕುಡದ ನಿಮಗಂ ಈ ಎಡರಾಯ್ತೇ. ವ್ಯಂಗ್ಯ, ಕಟಕಿ, ಪರಿಹಾಸ್ಯಗಳಿಂದ ಇಡಿಕಿರಿದ ಇಂತಹ ಇನ್ನೊಂದು ಪದ್ಯವನ್ನು ನಾನು ಕಂಡಿಲ್ಲ. ಇದು ಕೇಶಿರಾಜನೇ ಬರೆದದ್ದೋ ಅಥವಾ ಯಾವುದಾದರೂ ಅನುಪಲಬ್ಧವಾದ ಕಾವ್ಯದ್ದೋ ತಿಳಿಯುವುದಿಲ್ಲ. ಆದರೆ ರಾಜಸತ್ತೆಯ ಪರಮಾಧಿಕಾರವೇ ಪರಂಪರೆಯಾಗಿ ಬಂದ ನಮ್ಮ ಹಿಂದಿನ ಪರಿಸರದಲ್ಲಿ ರಾಜನಾದವನು ಈ ಬಗೆಯ ಪರಿಹಾಸ್ಯಕ್ಕೆ ಗುರಿಯಾದ ಸಂದರ್ಭ ಕಾಲ್ಪನಿಕವಾಗಿಯಾದರೂ ಅಪೂರ್ವವಾದದ್ದು. ಒಟ್ಟಿನಲ್ಲಿ ಹೇಳುವುದಾದರೆ ನಮ್ಮ ಹಿಂದಿನ ಪರಿಸರದಲ್ಲಿ ಇಂದಿನ ಪ್ರಜಾಪ್ರಭುತ್ವವಾದಿ ಧೋರಣೆಗಳು ನೆಲೆಗೊಂಡಂತಹ ಕಾಲದ ರಾಜ ವಿರೋಧಿ ನಿಲುವುಗಳು ಇದ್ದುವೆಂದು ಖಚಿತವಾಗಿ ಭಾವಿಸುವುದು ಕಷ್ಟ. ಕೆಲವು ನಿರ್ದಿಷ್ಟ ರಾಜರುಗಳನ್ನು ಕುರಿತ ವೈಯಕ್ತಿಕ ಪ್ರತಿಕ್ರಿಯೆಗಳು ಇದ್ದಿರಬಹುದು. ಆದರೆ ಕವಿಗಳು ಮಾತ್ರ ಧಾರ್ಮಿಕವಲ್ಲದ ಅನ್ಯ ಪ್ರಭುತ್ವಗಳನ್ನು ನಿರಾಕರಿಸುವ ಹಾಗೂ ಪ್ರತಿಭಟಿಸುವ ಧೋರಣೆಯೊಂದು ಉದ್ದಕ್ಕೂ ಇರುವುದು ಮಾತ್ರ ಖಚಿತ.